ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ಪಾಸಿಂಗ್ ಸರಣಿ ಒಂದು 10 ಪಾಠಗಳ ವಿಡಿಯೋಗಳನ್ನು ನೋಡಿದ್ದೇವೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿ 11 ಪಾಠದ ಹೆಸರು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಅತಿ ಮುಖ್ಯ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ನಾವು ಉತ್ತರಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಪ್ರಶ್ನೆ, ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಸೊ ಇಲ್ಲಿ ಉತ್ತರ ಮೀಥೇನ್. ಮುಂದಿನ ಪ್ರಶ್ನೆ, ಮೀಥೇನ್ ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೆಯಿರಿ. ಸೊ ಇದನ್ನು ಬಹಳ ಸಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಮಕ್ಕಳು ಇದನ್ನು ಎಲ್ಲರೂ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಸೊ ಮೀಥೇನ್ನ ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನು ನೋಡ್ತಾ ಹೋದಂತೆ ಸೊ ತಾವಿಲ್ಲಿ ಗಮನಿಸಬಹುದು, ಕಾರ್ಬನ್ ತನ್ನ 4 ವೇಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಒಳಗೊಂಡಿದೆ. ಇದು 1ನೇ ಇಲೆಕ್ಟ್ರಾನ್, 2ನೇ ಇಲೆಕ್ಟ್ರಾನ್, 3ನೇ ಇಲೆಕ್ಟ್ರಾನ್ ಮತ್ತು ಇದು 4ನೇ ಇಲೆಕ್ಟ್ರಾನ್. ಸೊ ಹೈಡ್ರೋಜನ್ನ ಪ್ರತಿಯೊಂದು ಪರಮಾಣು 1 ಇಲೆಕ್ಟ್ರಾನನ್ನು ಹೊಂದಿದ್ದು, ಇದು ಕಾರ್ಬನ್ನ ಪ್ರತಿಯೊಂದು ವೇಲೆನ್ಸಿ ಇಲೆಕ್ಟ್ರಾನ್ ಜೊತೆಗೆ ಸಹ ವೇಲೆನ್ಸಿಯ ಬಂಧವನ್ನು ಏರ್ಪಡಿಸಿ ಸೊ ಈ ರೀತಿಯಾಗಿ ಮೀಥೇನ್ ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ರಚನೆಯಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, C2H5COOHನಲ್ಲಿರುವ ಏಕಬಂಧ ಹಾಗೂ ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿ. ಸೊ ಇಲ್ಲಿ C2H5COOHನಲ್ಲಿ ಇರತಕ್ಕಂತಹ ಏಕಬಂಧಗಳ ಸಂಖ್ಯೆ 9 ಮತ್ತು ದ್ವಿಬಂಧಗಳ ಸಂಖ್ಯೆ ದ್ವಿಬಂಧಗಳ ಸಂಖ್ಯೆ 1. ಇನ್ನು ಮುಂದಿನ ಪ್ರಶ್ನೆ, ಈಥೀನ್ ಅಣುವಿನ ರಚನೆ ಮತ್ತು ಚುಕ್ಕಿ ವಿನ್ಯಾಸ ಬರೆಯಿರಿ. ಸೊ ಈಥೀನ್ ತಾವಿಲ್ಲಿ ಗಮನಿಸಬಹುದು, ಕಾರ್ಬನ್ ಮಧ್ಯೆ ದ್ವಿಬಂಧ ಇರುತ್ತೆ. ಆಮೇಲೆ ಅದೇ ರೀತಿಯಾಗಿ ಇದು ರಚನಾ ಸೂತ್ರ ಆದರೆ ಇದು ಅದರ ಚುಕ್ಕಿ ವಿನ್ಯಾಸ. ಸೊ ಮುಂದಿನ ಒಂದು ಪ್ರಶ್ನೆ, ಬೆಂಜೀನ್ ಅಣುವಿನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಬೆಂಜೀನ್ ಅಣುವಿನ ಅಣುಸೂತ್ರ C6H6. ಸೊ ಅದರ ರಚನಾ ವಿನ್ಯಾಸ ಈ ರೀತಿ ಬರೀಬೇಕಾಗುತ್ತೆ. ಸೊ ಇದರ ಜೊತೆಗೆ ಇದರಲ್ಲಿ ಕೇಳಬಹುದಾದಂಥ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಕಾರ್ಬನ್ ಈ ಬೆಂಜಿನಲ್ಲಿರ್ತಕ್ಕಂಥ ಏಕಬಂಧ ಹಾಗೂ ದ್ವಿಬಂಧಗಳ ಸಂಖ್ಯೆಯನ್ನು ಕೇಳಲಾಗುತ್ತೆ. ಇಲ್ಲಿ ತಾವು ಗಮನಿಸಬಹುದು, 9 ಏಕಬಂಧಗಳು ಮತ್ತು 3 ದ್ವಿಬಂಧಗಳನ್ನು ನಾವು ಗಮನಿಸ್ತೇವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಿಗೆ ಕಾರಣ ಕೊಡಿ. ಸಹವೆಲೆನ್ಸಿಯ ಸಂಯುಕ್ತಗಳ ಕುದಿಯುವ ಹಾಗೂ ಕರಗುವ ಬಿಂದುಗಳು ಕಡಿಮೆ, ಇದಕ್ಕೆ ಕಾರಣವೇನು ಅನ್ನುವಂತಹ ಪ್ರಶ್ನೆ. ಭಾಳ ಸರಳವಾಗಿ ಈ ರೀತಿ ಉತ್ತರವನ್ನು ಕೊಡಬಹುದು, ಅಂತರಾಣ್ವಿಕ ಬಲ ಕಡಿಮೆ ಇರುತ್ತದೆ ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ಸಹವೆಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು ಏಕೆ ಅನ್ನುವಂತಹ ಅಥವಾ ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೆ. ಇವು ವಿದ್ಯುದಾವೇಶಯುಕ್ತ ಕಣಗಳನ್ನು ಹೊಂದಿರುವುದಿಲ್ಲ, ಆದ್ದರಿಂದ ಸಹವೆಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ, ಕ್ರಿಯಾಗುಂಪು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ ಎನ್ನುವಂಥದ್ದು. ಕಾರ್ಬನ್ ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗ್ತಕ್ಕಂತಹ ಪರಮಾಣು ಅಥವಾ ಪರಮಾಣು ಗುಂಪನ್ನು ನಾವು ಕ್ರಿಯಾಗುಂಪು ಅಂತ ಹೇಳಿ ಕರಿತೀವಿ. ಇದರಿಂದ ಕಾರ್ಬನ್ ಸಂಯುಕ್ತ ಒಂದು ವಿಶೇಷವಾದಂತಹ ಗುಣವನ್ನು ಪಡೆದುಕೊಳ್ಳುತ್ತದೆ. ಇನ್ನು ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ನಲ್ಲಿರ್ತಕ್ಕಂಥ ಕ್ರಿಯಾಗುಂಪುಗಳನ್ನು ನೋಡ್ತಾ ಹೋಗೋಣ. ಪ್ರೊಪೆನಾಲ್ನಲ್ಲಿರ್ತಕ್ಕಂತಹ ಕ್ರಿಯಾಗುಂಪಿನ ಹೆಸರು ಆಲ್ಕೋಹಾಲ್, ಪ್ರೊಪೆನಾಲ್ನಲ್ಲಿರ್ತಕ್ಕಂತಹ ಕ್ರಿಯಾಗುಂಪಿನ ಹೆಸರು ಆಲ್ಡಿಹೈಡ್. ಮುಂದಿನ ಪ್ರಶ್ನೆ, ಆಸ್ಟರೀಕರಣ ಎಂದರೇನು? ಕಾರ್ಬಾಕ್ಸಿಲಿಕ್ ಆಮ್ಲಗಳು ಆಲ್ಕೋಹಾಲ್ಗಳೊಂದಿಗೆ ವರ್ತಿಸಿದಾಗ ಆಸ್ಟರ್ಗಳು ಉಂಟಾಗುತ್ತವೆ. ಇದನ್ನು ಆಸ್ಟರೀಕರಣ ಅಂತ ಹೇಳಿ ಕರಿತೀವಿ. ಪರೀಕ್ಷೆಯಲ್ಲಿ ಬಹಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ, 1 ಅಂಕಕ್ಕೆ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಅನುರೂಪ ಶ್ರೇಣಿ ಎಂದರೇನು ಅನ್ನುವಂಥದ್ದು. ಒಂದೇ ಸಾಮಾನ್ಯ ಅಣುಸೂತ್ರ ಹೊಂದಿರುವ ಅನುಕ್ರಮ ಸರಣಿಗಳ ಸದಸ್ಯರುಗಳ ನಡುವಿನ ವ್ಯತ್ಯಾಸ CH2 ಆಗಿದ್ದರೆ ಅದನ್ನು ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗಳಿಗೆ, ಅಂತಹ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗಳಿಗೆ ಅನುರೂಪ ಶ್ರೇಣಿಗಳು ಅಂಥೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಮಿಸೆಲ್ಗಳು ಎಂದರೇನು? ಸಾಬೂನಿನ 2 ತುದಿಗಳು ಕೊಳೆಯೊಂದಿಗೆ ವರ್ತಿಸಿದಾಗ ಉಂಟಾಗುವ ವಿಶೇಷ ರಚನೆಯನ್ನು ನಾವು ಮಿಸೆಲ್ಗಳು ಅಂಥೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಸಹವೆಲೆನ್ಸಿಯ ಬಂಧ ಎಂದರೇನು? ಸಹವೆಲೆನ್ಸಿಗಳ ಗುಣಗಳನ್ನು ಬರೆಯಿರಿ ಅನ್ನುವಂಥದ್ದು.
ಇಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ಸಹವೆಲೆನ್ಸಿಯ ಬಂಧ ಅಂತೇಳಿ ಕರಿತೀವಿ. ಇವುಗಳನ್ನು ಗುಣಗಳನ್ನು ನೋಡ್ತಾ ಹೋದಂತೆ ಇವು ಕಡಿಮೆ ದ್ರವಣ ಮತ್ತು ಕುದಿಯುವ ಬಿಂದುವನ್ನು ಹೊಂದಿವೆ ಮತ್ತು ದುರ್ಬಲ ವಿದ್ಯುತ್ ವಾಹಕಗಳಾಗಿವೆ. ಮುಂದಿನ ಒಂದು ಪ್ರಶ್ನೆ, ದಹನ ಕ್ರಿಯೆ ಕೆಳಗಿನವುಗಳನ್ನು ವಿವರಿಸಿ. ಮೊದಲನೇದು ದಹನ ಕ್ರಿಯೆ. ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಉಂಟು ಮಾಡತಕ್ಕಂತಹ ರಾಸಾಯನಿಕ ಕ್ರಿಯೆಗೆ ದಹನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆ C+O2 gives CO2. ಇನ್ನು ಉತ್ಕರ್ಷಣ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ತಕ್ಕಂತಹ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಕಾರ್ಬನ್ ಪಾಠಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮೀಕರಣವನ್ನು ನಾವು ಉತ್ಕರ್ಷಣ ಕ್ರಿಯೆಯಲ್ಲಿ ನೋಡಬಹುದು. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಸಮೀಕರಣದಲ್ಲಿ CH3CH2OH gives CH3COOH. ಇಲ್ಲಿ KMnO4 ಅಥವಾ K2Cr2O7 ಏನಂತ ಏನಿದೆ, ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತಕ್ಕಂತಹ ಏನು ರಾಸಾಯನಿಕಗಳಿವೆ, ಇವುಗಳನ್ನು ನಾವು ಉತ್ಕರ್ಷಣಕಾರಿಗಳು ಅಂಥೇಳಿ ಕರಿತೀವಿ. ಸೊ ಈ ಉತ್ಕರ್ಷಣಕಾರಿಗಳು ರಾಸಾಯನಿಕ ಕ್ರಿಯೆಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತವೆ. ಇವು ಏನು ಮಾಡ್ತವೆ ಅಂತಂದರೆ, ಈ ಪ್ರತಿವರ್ತಕ ಏನು ಇದೆ, ಈ ಪ್ರತಿವರ್ತಕಕ್ಕೆ ಆಕ್ಸಿಜನನ್ನು ಕೊಡ್ತಕ್ಕಂತಹ ಕೆಲಸ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ಉತ್ಕರ್ಷಣಕಾರಿಗಳು ಅಂಥೇಳಿ ಕರಿತೀವಿ. ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಪ್ರಶ್ನೆ ಏನು ಅಂತಂದರೆ, ಇಥೆನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತಕ್ಕಂತಹ ಕ್ರಿಯೆಯಲ್ಲಿ ಉತ್ಕರ್ಷಣಕಾರಿಯಾಗಿ ಯಾವ ವಸ್ತುವನ್ನು ಬಳಸಬಹುದು ಅಥವಾ ಬಳಸಲಾಗುತ್ತದೆ ಅನ್ನುವಂತಹ ಪ್ರಶ್ನೆ ಕೇಳಲಾಗ್ತದೆ. ಆವಾಗ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ಬಳಸ್ತೀವಿ ಅನ್ನುವಂತಹ ಉತ್ತರವನ್ನು ನಾವು ನೀಡಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ರಾಸಾಯನಿಕ ಕ್ರಿಯೆ ಸಂಕಲನ ಕ್ರಿಯೆ. ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನನ್ನು ಸೇರಿಸ್ತಕ್ಕಂತಹ ರಾಸಾಯನಿಕ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಹೇಳಿ ಕರಿತೀವಿ. ತಾವಿಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಇದೆ. ಈ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಪರ್ಯಾಪ್ತ ಕಾರ್ಬನ್ ಸಂಯುಕ್ತವಾಗಿ ಪರಿವರ್ತನೆ ಆಗಿರತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸಬಹುದು. ಯಾವಾಗ ನಿಕ್ಕಲ್ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ನಾವು ಹೈಡ್ರೋಜನನ್ನು ಈ ಒಂದು ಪ್ರತಿವರ್ತಕಕ್ಕೆ ಸೇರಿಸ್ತೀವಿ, ಆವಾಗ ಅದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವಾಗಿ ಪರಿವರ್ತನೆ ಆಗುತ್ತದೆ. ಸೊ ಈ ಒಂದು ಕ್ರಿಯೆಯನ್ನು ನಾವು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಲಿಕ್ಕೆ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಬಳಸ್ತೀವಿ. ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂತಹ ಏನು ಖಾದ್ಯ ತೈಲಗಳಿವೆ, ಅವು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತವೆ. ಸೊ ಇವುಗಳನ್ನು ವನಸ್ಪತಿ ಅಥವಾ ಡಾಲ್ಡಾ ಆಗಿ ಪರಿವರ್ತಿಸಲಿಕ್ಕೆ, ಅಂದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಲಿಕ್ಕೆ ನಾವು ಹೈಡ್ರೋಜನ್ ಅನಿಲವನ್ನು ಅದಕ್ಕೆ ಸೇರಿಸ್ತೀವಿ. ಈ ಒಂದು ಕ್ರಿಯೆಯನ್ನು ನಾವು ಸಂಕಲನ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಹೈಡ್ರೋಜನೀಕರಣ. ನೋಡಿರಿ, ಸಂಕಲನ ಕ್ರಿಯೆಗೆ ಇನ್ನೊಂದು ಹೆಸರು ಏನಂದರೆ ಈ ಒಂದು ಹೈಡ್ರೋಜನೀಕರಣ ಕ್ರಿಯೆ ಅಂತಲೂ ನಾವು ಕರಿತೀವಿ. ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಂತಹ ಪ್ರಶ್ನೆ ಏನು ಅಂತಂದರೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡುವಂತಹ ಕ್ರಿಯೆಯನ್ನು ಅದರ ಸಮೀಕರಣವನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಅಥವಾ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸುವ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಕ್ರಿಯಾವರ್ಧಕ ಯಾವುದು ಅನ್ನುವಂತಹ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಅಥವಾ ಹೈಡ್ರೋಜನೀಕರಣ ಎಂದರೇನು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಇವೆಲ್ಲವುಗಳಿಗೆ ಇದೇ ಉತ್ತರವನ್ನು ನಾವು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಆದೇಶನ ಕ್ರಿಯೆ ಎಂದರೇನು? ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಬೇರೆ ಪರಮಾಣುಗಳಿಂದ ಸ್ಥಾನಪಲ್ಲಟಗೊಳಿಸ್ತಕ್ಕಂತಹ ಕ್ರಿಯೆಗೆ ಆದೇಶನ ಕ್ರಿಯೆ ಅಂತ ಹೇಳಿ ಕರಿತೀವಿ. ತಾವಿಲ್ಲಿ ಗಮನಿಸ್ಬೋದು, ಮೀಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಕ್ಲೋರೋಮೀಥೇನ್ ಆಗಿ ಪರಿವರ್ತನೆ ಆಗುತ್ತೆ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಬಿಡುಗಡೆ ಆಗುತ್ತೆ. ಸೊ ಈ ಒಂದು ರಾಸಾಯನಿಕ ಕ್ರಿಯೆ ನಡೀತಕ್ಕಂಥದ್ದು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ. ಸೊ ಮುಂದಿನ ಒಂದು ಪ್ರಶ್ನೆ, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು? ಸೊ ಉತ್ತರ ಮೀಥೇನ್. ಮುಂದಿನ ಪ್ರಶ್ನೆ ಅತಿ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅನ್ನುವಂಥದ್ದು. ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರಗಳು ಬೇರೆ ಬೇರೆ ಆಗಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತೇಳಿ ಕರಿತೀವಿ. ತಾವಿಲ್ಲಿ ಗಮನಿಸಬಹುದು,
ಎರಡು ರಚನಾ ಸಮಂಗಿಗಳು ಬ್ಯೂಟೇನದ್ದು, ಒಂದು ಎನ್ ಬ್ಯೂಟೇನ್, ಇನ್ನೊಂದು ಐಸೋ ಬ್ಯೂಟೇನ್. ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ ಈ ಒಂದು ಪ್ರಶ್ನೆಯನ್ನು. ಸೊ ಮುಂದಿನ ಒಂದು ಪ್ರಶ್ನೆ, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅನ್ನುವಂಥದ್ದು. ಪರೀಕ್ಷೆಯಲ್ಲಿ ಆಗಾಗ ಬಹಳ ರಿಪೀಟೆಡ್ ಆಗಿ ಕೇಳತಕ್ಕಂತಹ ಪ್ರಶ್ನೆ ಮತ್ತು ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ, ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಅನ್ನುವಂಥದ್ದು. ಬರೀ 3 ಪಾಯಿಂಟ್ಗಳಲ್ಲಿ ಯಾವ ರೀತಿ ಉತ್ತರಿಸಬಹುದು ಅನ್ನುವಂಥದ್ದನ್ನು ನೋಡೋಣ. ಸಾಬೂನು 2 ತುದಿಗಳನ್ನು ಹೊಂದಿದೆ, ಒಂದು ಅಯಾನಿಕ್ ತುದಿ, ಇನ್ನೊಂದು ಕಾರ್ಬನ್ ತುದಿ. ಕಾರ್ಬನ್ ತುದಿಯು ಕೊಳೆಯ ಕಡೆಗೆ ಮತ್ತು ಅಯಾನಿಕ್ ತುದಿಯು ನೀರಿನ ಕಡೆಗೆ ಅಂಟಿಕೊಳ್ಳುತ್ತದೆ. ಈ ಒಂದು ರಚನೆಯನ್ನು ಮಿಸೆಲ್ ಅಂತೇಳಿ ಕರಿತೀವಿ. ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತದೆ ಮತ್ತು ಹೆಚ್ಚಿನ ನೀರಿನೊಂದಿಗೆ ತೊಳೆದಾಗ ಕೊಳೆ ಕಿತ್ತು ಹೋಗುತ್ತದೆ. ಸೊ ಇಷ್ಟು ಅತಿ ಸರಳವಾಗಿ ಯಾವ ರೀತಿ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಬರೀಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಮುಂದಿನ ಒಂದು ಪ್ರಶ್ನೆ, ಕಾರ್ಬನ್ ಪರಮಾಣು C4- ಆನ್ ಮತ್ತು C4+ ಕ್ಯಾಟ್ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಅನ್ನುವಂಥದ್ದು. ಇದು ಸಹ ಬಹಳ ಸರಿ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಪ್ರಶ್ನೆ, ಬಹಳಷ್ಟು ರಿಪೀಟೆಡ್ ಆಗಿ ಕೇಳತಕ್ಕಂಥ ಪ್ರಶ್ನೆ. ಸೊ ಇದನ್ನು ತಪ್ಪದೇ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ಬಹಳ ಸರಳವಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಹೆಚ್ಚಿನ ಇಲೆಕ್ಟ್ರಾನ್ಗಳನ್ನು ಹಿಡಿದಿಡುವಷ್ಟು ಶಕ್ತಿ ಪರಮಾಣು ಬೀಜಕ್ಕೆ ಇರುವುದಿಲ್ಲ, ಆದ್ದರಿಂದ C4- ಆನ್ ಅಯಾನ್ ಸಾಧ್ಯವಿಲ್ಲ ಅನ್ನುವಂಥದ್ದು. ಅದೇ ರೀತಿಯಾಗಿ ಅದರಲ್ಲಿರುವ 4 ಇಲೆಕ್ಟ್ರಾನ್ಗಳನ್ನು ತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ, ಆದ್ದರಿಂದ C4+ ಕ್ಯಾಟ್ ಅಯಾನ್ ಸಹ ಸಾಧ್ಯವಿಲ್ಲ. ಸೊ ಮುಂದಿನ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ಕಾರ್ಬನ್ಗಳ ಮಧ್ಯೆ ಏಕಬಂಧ ಇರುತ್ತದೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತದೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿರುತ್ತವೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆದೇಶನ ಕ್ರಿಯೆಗೆ ಒಳಪಡುತ್ತವೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸಂಕಲನ ಮತ್ತು ಆದೇಶನ ಕ್ರಿಯೆಗೆ ಒಳಪಡುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ದಹಿಸಿದಾಗ ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತವೆ, ಅದೇ ರೀತಿಯಾಗಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಳದಿ ಜ್ವಾಲೆಯೊಂದಿಗೆ ಉರಿಯುತ್ತವೆ. ಸೊ ಮುಂದಿನ ಒಂದು ಪ್ರಶ್ನೆ ಅನ್ನೋದಕ್ಕಿಂತ ಇದು ಪರೀಕ್ಷೆಯ ದೃಷ್ಟಿಯಿಂದ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದೇನಂತಂದರೆ, ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಅಣುಸೂತ್ರಗಳು ಮತ್ತು ರಚನಾ ಸೂತ್ರಗಳನ್ನು ತಯಾರಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. 4 ಅಂಕಗಳಿಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಸೊ ಮೀಥೇನ್ ಇರ್ಬೋದು, ಈಥೇನ್ ಇರ್ಬೋದು, ಅಥವಾ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಸ್ ಇವುಗಳ ಸದಸ್ಯರುಗಳು, ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿರ್ಬೋದು. ಸೈಕ್ಲೋ ಅಲ್ಕೇನ್ಸ್ಗಳಾಗಿರ್ಬೋದು, ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್. ಸೊ ಈ ರೀತಿ ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಾಗಿರ್ಬೋದು. ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಾಗಿರ್ಬೋದು, ಅಥವಾ ಕ್ರಿಯಾಗುಂಪುಗಳಾಗಿರತಕ್ಕಂತಹ ಕ್ಲೋರಿನ್, ಕ್ಲೋರೋ, ಬ್ರೋಮೋ, ಆಲ್ಡಿಹೈಡ್ ಗ್ರೂಪ್, ಆಲ್ಕೋಹಾಲ್ ಗ್ರೂಪ್, ಕಾರ್ಬೋಕ್ಸಿಲಿಕ್ ಆಮ್ಲದ ಗುಂಪು, ಕೀಟೋನ್ ಗುಂಪು. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಏನು ಅಣುಸೂತ್ರಗಳಿವೆ, ಆ ಅಣುಸೂತ್ರ ಮತ್ತು ರಚನಾ ಸೂತ್ರ, ಕ್ರಿಯಾಗುಂಪುಗಳನ್ನು ಆಧರಿಸಿಕೊಂಡಿರ್ತಕ್ಕಂತಹ ಅಣುಸೂತ್ರ ಮತ್ತು ರಚನಾ ಸೂತ್ರಗಳು. ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಅಣುಸೂತ್ರ ಬರೆದು ರಚನಾ ಸೂತ್ರ ಬರೆಯಿರಿ ಅನ್ನುವಂತಹ ಪ್ರಶ್ನೆ ಈ ಒಂದು ಪಾಠದಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಪಾಠದಲ್ಲಿ ಬರ್ತಕ್ಕಂತಹ ಏನು ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿವೆ ಇವುಗಳನ್ನು ಚೆನ್ನಾಗಿ ತಯಾರಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವು ಅತಿ ಅವಶ್ಯಕವಾಗಿದೆ. ಸೊ ಮೊದಲು ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಅತಿ ಮುಖ್ಯವಾಗಿರತಕ್ಕಂತಹ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾಗಿರತಕ್ಕಂತಹ ಪ್ರಶ್ನೆಗಳನ್ನು ನಾವು ಅತಿ ಸರಳವಾಗಿ ಯಾವ ರೀತಿ ಉತ್ತರಿಸಬಹುದು ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ನಾವು ನಮ್ಮ ವಿಜ್ಞಾನ ಪಾಸಿಂಗ್ ಶ್ರೇಣಿಯ 11 ಪಾಠಗಳನ್ನು ನೋಡಿದ್ದೇವೆ. ಇನ್ನು ಉಳಿದ 2 ಪಾಠಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.